ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸವಿರುವ, ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿರುವ ನಮ್ಮ ಅದ್ಭುತ ದೇಶದ ಕಥೆಯನ್ನ ನಾವಿವತ್ತು ತಿಳಿಯಲಿದ್ದೇವೆ. ಇಷ್ಟು ದೊಡ್ಡ ಇತಿಹಾಸ, ವೈವಿಧ್ಯಮಯ ಸಂಸ್ಕೃತಿ ಮತ್ತು ಭಾಷೆಗಳನ್ನ ಕೇವಲ ಒಂದೇ ಒಂದು ಪದದಿಂದ ವರ್ಣಿಸೋಕೆ ಖಂಡಿತ ಸಾಧ್ಯವಿಲ್ಲ ಅಲ್ವಾ? ಅದಕ್ಕಾಗಿಯೇ ನಮ್ಮ ಈ ನಾಡಿಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬಂದಿವೆ. ಬನ್ನಿ, ಆ ರೋಚಕ ಇತಿಹಾಸವನ್ನೇ ಇವತ್ತು ಬಿಡಿಸಿ ನೋಡೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯು 5 ಮುಖ್ಯ ಹಂತಗಳಲ್ಲಿ ಸಾಗುತ್ತದೆ. 1. ಸಾಂವಿಧಾನಿಕ ಗುರುತುಗಳು. 2. ವಿದೇಶಿ ಸಂಪರ್ಕದ ಪ್ರಭಾವ. 3. ಪ್ರಾಚೀನ ಮತ್ತು ಪೌರಾಣಿಕ ಹೆಸರುಗಳು. 4. ಹೆಸರುಗಳ ವೈವಿಧ್ಯತೆಗೆ ಕಾರಣಗಳು. ಮತ್ತು 5. ಐತಿಹಾಸಿಕ ಸಾರಾಂಶ. ಮೊದಲನೇ ವಿಭಾಗ, ಸಾಂವಿಧಾನಿಕ ಗುರುತುಗಳು. ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಒಂದು ಅತ್ಯಂತ ಮೂಲಭೂತ ಪ್ರಶ್ನೆ ಅಂದ್ರೆ, ನಮ್ಮ ದೇಶದ ಅಧಿಕೃತ ಹೆಸರು ಏನು? ಆಫಿಷಿಯಲ್ ಆಗಿ ನಾವೇನಂತ ಕರಿತೀವಿ? ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ ನೋಡಿ. ಇದಕ್ಕೆ ಉತ್ತರ ಎಲ್ಲೋ ಇಲ್ಲ. ನಮ್ಮ ಸಂವಿಧಾನದ ಮೊದಲನೇ ವಿಧಿಯಲ್ಲೇ ಸ್ಪಷ್ಟವಾಗಿ ಬರೆಯಲಾಗದೆ, ಇಂಡಿಯಾ ದಟ್ ಇಸ್ ಭಾರತ್ ಅಂದ್ರೆ ಇಂಡಿಯಾ ಅದೇ ಭಾರತ ಅಂತ. ಅಚ್ಚರಿ ಅಂದ್ರೆ, ನಮ್ಮ ಸಂವಿಧಾನವೇ ಈ ಎರಡೂ ಹೆಸರುಗಳನ್ನ ಒಪ್ಪುಕೊಂಡು ಒಂದು ದ್ವಂದ್ವ ಗುರುತನ್ನ ಅಳವಡಿಸಿಕೊಂಡಿದೆ. ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ಅಂಶ ಏನಂದ್ರೆ, ಈ ಎರಡು ಹೆಸರುಗಳ ಮೂಲ. ಭಾರತ ಅನ್ನೋ ಹೆಸರು ಪುರಾಣಗಳ ಮಹಾನ್ ರಾಜ ಭರತ ಚಕ್ರವರ್ತಿಯಿಂದ ಬಂದಿತ್ತು. ಭರತ ಅಂದ್ರೆ ಪೋಷಿಸುವವನು ಅಂತ ಅರ್ಥ. ಇದು ನಮ್ಮ ನಾಡಿನ ಅಪ್ಪಟ ಪ್ರಾಚೀನತೆಯ ಸಂಕೇತ. ಇನ್ನು ಇಂಡಿಯಾ ಅನ್ನೋದು ಸಿಂಧೂ ನದಿಯಿಂದ ಹುಟ್ಟಿನ ಪಾಶ್ಚಾತ್ಯ ಮೂಲದ ಹೆಸರು. ಇದು ಇಂದಿನ ಜಾಗತಿಕ ವೇದಿಕೆಯಲ್ಲಿ ಬಳಕೆಯಾಗುವ ಅಧಿಕೃತ ಹೆಸರು. ಅಂದ್ರೆ, ಒಂದು ನಮ್ಮ ಪ್ರಾಚೀನ ಪರಂಪರೆಯ ಕಥೆ ಹೇಳಿದ್ರೆ, ಇನ್ನೊಂದು ಪ್ರಪಂಚದ ಜೊತೆಗಿನ ನಮ್ಮ ಕನೆಕ್ಷನ್ ಅನ್ನ ತೋರಿಸುತ್ತೆ. ಎರಡನೇ ವಿಭಾಗ, ವಿದೇಶಿ ಸಂಪರ್ಕದ ಪ್ರಭಾವ. ಹಾಗಾದ್ರೆ ಈ ಇಂಡಿಯಾ ಅನ್ನೋ ಪದ ಭಾಷಿಕವಾಗಿ ಹೇಗೆ ವಿಕಸನಗೊಳ್ತು? ಇದು ಶುರುವಾಗೋದು ನಮ್ಮ ಸಿಂಧೂ ನದಿಯಿಂದ. ಎರಡನೇ ಹಂತದಲ್ಲಿ ಏನಾಯಿತು ಅಂದ್ರೆ, ಗ್ರೀಕರು ಈ ಸಿಂಧೂ ಪದವನ್ನು ಉಚ್ಚರಿಸೋಕೆ ಕಷ್ಟಪಟ್ಟು ತಮ್ಮದೇ ಶೈಲಿಯಲ್ಲಿ ಇಂಡೋಸ್ ಅಂತ ಕರೆದ್ರು. ಕೊನೆಗೆ ಮೂರನೇ ಹಂತದಲ್ಲಿ ಲ್ಯಾಟಿನ್ ಭಾಷೆಯ ಪ್ರಭಾವದಿಂದ ಅದು ಇಂಡಿಯಾ ಆಗಿ ಬದಲಾಯಿತು. ಭಾಷೆಗಳು ಹೇಗೆಲ್ಲ ಬದಲಾಗ್ತವೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಅದೇ ರೀತಿ ಪರ್ಷಿಯನ್ ಭಾಷೆಯ ಪ್ರಭಾವದಿಂದ ಬಂದ ಮತ್ತೊಂದು ಭಾರಿ ಪ್ರಸಿದ್ಧವಾದ ಹೆಸರು ಹಿಂದೂಸ್ತಾನ್. ಪರ್ಷಿಯನ್ನರು ಸಿಂಧೂ ಪದವನ್ನು ಹಿಂದೂ ಅಂತ ಉಚ್ಚರಿಸಿದರು. ಅದಕ್ಕೆ ಸ್ಥಳ ಅಥವಾ ದೇಶ ಅನ್ನೋ ಅರ್ಥ ಕೊಡೋ ಸ್ಥಾನ ಅನ್ನೋ ಪದ ಸೇರ್ತು. ಒಟ್ಟಾಗಿ ಹಿಂದೂಗಳ ದೇಶ ಎಂಬ ಅರ್ಥದಲ್ಲಿ ಹಿಂದೂಸ್ತಾನ ಹುಟ್ಕೊಳ್ತು. ಮುಘಲರ ಕಾಲದ ಸಾಹಿತ್ಯ ಮತ್ತು ಕಾವ್ಯಗಳಲ್ಲಿ ಈ ಪದ ಯಥೇಚ್ಛವಾಗಿ ಬಳಕೆಯಾಗ್ತಿತ್ತು. ಇಷ್ಟೇ ಅಲ್ಲ, ವ್ಯಾಪಾರಕ್ಕಂತ ಬಂದ ಅರಬ್ಬರು ಇದನ್ನ ಶಾರ್ಟ್ ಆಗಿ ಹಿಂದ್ ಅಂತ ಕರೆದ್ರು. ಈತ ಗ್ರೀಕ್ ಇತಿಹಾಸಕಾರ ಮೆಗಾಸ್ಥನೀಸ್ ತನ್ನ ಪುಸ್ತಕದಲ್ಲಿ ಈ ನಾಡನ್ನ ಇಂಡಿಕಾ ಅಂತ ಉಲ್ಲೇಖಿಸಿದ. ನಮ್ಮ ದೇಶ ಆ ಕಾಲದಲ್ಲೇ ಎಂಥ ದೊಡ್ಡ ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿತ್ತು ಅನ್ನೋದಕ್ಕೆ ಇವೆಲ್ಲ ಕನ್ನಡಿ ಹಿಡಿತವೆ. ಮೂರನೇ ವಿಭಾಗ, ಪ್ರಾಚೀನ ಮತ್ತು ಪೌರಾಣಿಕ ಹೆಸರುಗಳು. ಈಗ ಸ್ವಲ್ಪ ಹಿಂದಕ್ಕೆ ಅಂದ್ರೆ ವೇದಗಳ ಕಾಲಕ್ಕೆ ಹೋಗೋಣ. ಆಗ ನಮ್ಮ ಉತ್ತರ ಭಾರತದ ಭಾಗಕ್ಕೆ ಆರ್ಯಾವರ್ತ ಅಂತ ಕರೀತಾ ಇದ್ರು. ಆರ್ಯ ಅಂದ್ರೆ ಉನ್ನತ ಸಂಸ್ಕೃತಿಯ ಜನರು ಮತ್ತು ಆವರ್ತ ಅಂದ್ರೆ ವಾಸಸ್ಥಳ. ಆ ಕಾಲದ ಸಂಸ್ಕೃತಿ ಮತ್ತು ನಾಗರಿಕತೆಯ ಬೆಳವಣಿಗೆಯನ್ನ ಈ ಹೆಸರು ಎತ್ತಿ ತೋರಿಸುತ್ತೆ. ಇನ್ನು ಪುರಾಣಗಳ ಕಡೆ ಬಂದ್ರೆ ನಮ್ಗೆ ಸಿಗೋ ಮತ್ತೊಂದು ಸುಂದರ ಭೌಗೋಳಿಕ ಕಲ್ಪನೆ ಜಂಬೂದ್ವೀಪ. ಜಂಬು ಅಂದ್ರೆ ನೇರಳೆ ಮರ, ದ್ವೀಪ ಅಂದ್ರೆ ಭೂಭಾಗ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇಡೀ ವಿಶ್ವವನ್ನ ಬೇರೆ ಬೇರೆ ದ್ವೀಪಗಳಾಗಿ ವಿಭಾಗಿಸಿದ್ರು. ಅದರಲ್ಲಿ ನಮ್ಮ ಈ ಭೂಭಾಗ ಜಂಬೂದ್ವೀಪ ಆಗಿತ್ತು. ಇದೇ ಪುರಾಣಗಳಲ್ಲಿ ಬಳಕೆಯಲ್ಲಿದ್ದ ಇನ್ನೊಂದು ವಿಸ್ತೃತವಾದ ಪದ ಭಾರತವರ್ಷ. ಭಾರತ ಅಂದ್ರೆ ರಾಜಭರತ, ವರ್ಷ ಅಂದ್ರೆ ಭೂಭಾಗ. ಭರತನ ಸಂತತಿಯವರು ವಾಸಿಸುವ ಈ ಸಂಪೂರ್ಣ ಭಾರತೀಯ ಉಪಖಂಡವನ್ನೇ ಭಾರತವರ್ಷ ಅಂತ ಕರೀತಾ ಇದ್ರು. ಅಂದ್ರೆ ಇದು ಭಾರತ ಅನ್ನೋ ಕಲ್ಪನೆಯನ್ನ ಇಡೀ ಉಪಖಂಡಕ್ಕೆ ವಿಸ್ತರಿಸುತ್ತೆ. ಪ್ರಾಚೀನ ಸ್ಫೂರ್ತಿಯಿಂದ ಬಂದ ಮತ್ತೊಂದು ವಿಶೇಷವಾದ ಕಲ್ಪನೆ ಭಾರತ ಮಾತಾ. ನೋಡಿ, ಇದೊಂದು ಕೇವಲ ಹೆಸರಲ್ಲ. ದೇಶವನ್ನು ಹೆತ್ತ ತಾಯಿಯಂತೆ ಪೂಜಿಸುವ, ಈ ಮಣ್ಣಿನ ಮೇಲಿರುವ ನಮ್ಮ ಆಳವಾದ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಗೌರವವನ್ನ ತೋರಿಸುವ ಅದ್ಭುತ ಕಲ್ಪನೆ ಇದು. ನಾಲ್ಕನೇ ವಿಭಾಗ, ಹೆಸರುಗಳ ವೈವಿಧ್ಯತೆಗೆ ಕಾರಣಗಳು. ಸರಿ, ಇಷ್ಟೆಲ್ಲ ನೋಡ್ವಿ. ಯಾಕಿಷ್ಟೊಂದು ಹೆಸರುಗಳು ಬಂತು? ಇದರ ಹಿಂದಿನ ಅಸಲಿ ಕಾರಣಗಳೇನು? ಇಲ್ಲಿ 4 ಪ್ರಮುಖ ಅಂಶಗಳಿವೆ. ಮೊದಲನೆಯದು ನದಿ ಮತ್ತು ಪರ್ವತಗಳ ಭೌಗೋಳಿಕತೆ. ಎರಡನೆಯದು ಪರ್ಷಿಯನ್, ಗ್ರೀಕ್ ಮತ್ತು ಅರಬ್ಬರಂತಹ ವಿದೇಶಿಯರ ಆಕ್ರಮಣ ಮತ್ತು ಸಂಪರ್ಕ.
ಮೂರನೆಯದು ವೇದ ಮತ್ತು ಪುರಾಣಗಳ ಧಾರ್ಮಿಕ ಪ್ರಭಾವ ಮತ್ತು ನಾಲ್ಕನೆಯದು ಬೇರೆ ಬೇರೆ ಭಾಷೆಗಳಲ್ಲಿನ ಉಚ್ಚಾರಣೆಯ ವೈವಿಧ್ಯತೆ. ಇವೆಲ್ಲವೂ ಸೇರಿ ನಮ್ಮ ನಾಡಿಗೆ ಇಷ್ಟೊಂದು ಹೆಸರುಗಳನ್ನು ಕೊಡುಗೆಯಾಗಿ ನೀಡಿವೆ. 5ನೇ ಮತ್ತು ಕೊನೆಯ ವಿಭಾಗ ಐತಿಹಾಸಿಕ ಸಾರಾಂಶ. ಈ ಎಲ್ಲ ಹೆಸರುಗಳು ನಮ್ಮ ಇತಿಹಾಸದ ಟೈಮ್ಲೈನ್ ಅಥವಾ ಕಾಲರೇಖೆಯನ್ನ ಎಷ್ಟು ಅದ್ಭುತವಾಗಿ ಕಟ್ಟಿಕೊಡ್ತವೆ ಅಂತ ಒಮ್ಮೆ ಗಮನಿಸಿ. ವೇದಕಾಲದಲ್ಲಿ ಇದು ಆರ್ಯಾವರ್ತವಾಗಿತ್ತು, ಪುರಾಣ ಕಾಲದಲ್ಲಿ ಭಾರತವಾಯಿತು, ಮಧ್ಯಯುಗದಲ್ಲಿ ಹಿಂದೂಸ್ತಾನ ಮತ್ತು ಆಧುನಿಕ ಕಾಲದಲ್ಲಿ ಇಂಡಿಯಾ ಅನ್ನೋ ಹೆಸರನ್ನ ಪಡೆತು. ಒಂದೊಂದು ಹೆಸರು ಆಯಾ ಕಾಲಘಟ್ಟದ ಐತಿಹಾಸಿಕ ಮುದ್ರೆ ಇದ್ದ ಹಾಗೆ, ಖಂಡಿತ ಅಲ್ಲ? ನೋಡಿದ್ರಲ್ಲ, ನಮ್ಮ ದೇಶ ಅನ್ನೋದು ಕೇವಲ ಒಂದು ಹೆಸರಿನ ದೇಶವಲ್ಲ, ಬದಲಾಗಿ ನಾನಾ ಹೆಸರುಗಳ ಮೂಲಕ ತನ್ನದೇ ಆದ ಗುರುತನ್ನ ವಿಕಸನಗೊಳಿಸಿಕೊಂಡು ಬಂದಿರೋ ಒಂದು ಬಹುಮುಖಿ ಇತಿಹಾಸ. ಕೊನೆಯದಾಗಿ ನಿಮ್ಮನ್ನು ಒಂದು ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತೀನಿ. ಕಾಲ ಉರುಳಿದಂತೆ ಈ ನಾಡು ಇನ್ನಷ್ಟು ಬೆಳೆಯುತ್ತಾ ಬದಲಾಗುತ್ತಾ ಹೋದಂತೆ ನಮ್ಮ ಮುಂದಿನ ಪೀಳಿಗೆ ಈ ದೇಶದ ಗುರುತನ್ನ ಹೇಗೆ ವ್ಯಾಖ್ಯಾನಿಸಬಹುದು? ಈ ಆಸಕ್ತಿದಾಯಕ ಪ್ರಶ್ನೆ ಬಗ್ಗೆ ಖಂಡಿತ ಯೋಚಿಸಿ. ಇವತ್ತಿನ ಈ ವಿಶ್ಲೇಷಣೆಗೆ ಇಲ್ಲಿಗೆ ವಿರಾಮ. ನಮಸ್ಕಾರ.